ಧ್ಯಾನ ಸಾಧನೆಯನ್ನು ಮಾಡ್ತಿರುವಾಗ ಆಲೋಚನೆಗಳು ನಿಮ್ಮ ಧ್ಯಾನ ಸಾಧನೆಗೆ ಅಡ್ಡ ಆಗ್ತಿರ್ತವೆ. ಆ ರೀತಿಯ ಸಮಯದಲ್ಲಿ ನಿಮ್ಮ ಧ್ಯಾನವನ್ನು ಸರಿಯಾದ ವಿಧಾನದಲ್ಲಿ ಪೂರ್ತಿಯಾಗಿ ಮಾಡದೆ ನೀವು ಧ್ಯಾನದಿಂದ ಹೊರಗೆ ಬರೋದನ್ನೋದು ನಡೆಯುತ್ತದೆ. ಮತ್ತೆ ಹಾಗೆ ನಡೆಯದೆ ನೀವು ಧ್ಯಾನದಲ್ಲಿ ಕುಳಿತುಕೊಂಡ ತಕ್ಷಣ ನೀವು ಆಲೋಚನಾ ರಹಿತ ಸ್ಥಿತಿಗೆ ಸೇರಿಕೊಂಡು ಕಡಿಮೆ ಸಮಯದಲ್ಲೇ ಜಾಸ್ತಿ ಧ್ಯಾನ ಶಕ್ತಿಯನ್ನು ತೆಗೆದುಕೊಂಡು ನಿಮ್ಮ ಮೈಂಡ್ನ, ನಿಮ್ಮ ಬಾಡಿನ ಮತ್ತಷ್ಟು ಎನರ್ಜೆಟಿಕ್ ಆಗಿ ಬದಲಾಯಿಸಿಕೊಳ್ಳುವ ಒಂದು ಅದ್ಭುತವಾದ ಧ್ಯಾನ ಸಾಧನೆಯ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದೇ ವಿಧಾನವಾಗಿ ಈ ಧ್ಯಾನ ಸಾಧನೆಯಿಂದ ನಿಮ್ಮಲ್ಲಿ ಆಗುವ ಬದಲಾವಣೆ ಹಾಗೂ ಲಾಭಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಧ್ಯಾನದಿಂದ ನಿಮ್ಮ ಮೈಂಡ್ನ ರಿಲ್ಯಾಕ್ಸ್ ಮಾಡ್ಕೋಬೇಕಂದ್ರೆ ಮೊದಲು ನೀವು ನಿಮ್ಮ ಮನಸ್ಸನ್ನು ಮತ್ತು ಶರೀರವನ್ನು ನಿಮಗೆ ಅನುಕೂಲವಾಗಿ ಬದಲಾಯಿಸಿಕೊಳ್ಳುವುದು ತುಂಬಾನೇ ಮುಖ್ಯ. ಹಾಗಿದ್ರೆ ಈ ಸಾಧನೆ ಏನು ಅಂತ ತಿಳಿದುಕೊಳ್ಳುವ ಮೊದಲು ಈ ಸಾಧನೆ ನಿಮಗೆ ಎಷ್ಟು ವಿಧಾನವಾಗಿ ಉಪಯೋಗವಾಗುತ್ತೆ ಅಂತ ತಿಳ್ಕೊಳ್ಳೋಣ. ಈ ಸಾಧನೆಯ ಪ್ರಭಾವ ನಿಮಗೆ ಕೆಲವು ನಿಮಿಷಗಳಲ್ಲೇ ಗೊತ್ತಾಗುತ್ತೆ. ಈ ಸಾಧನೆ ನಿಮ್ಮಲ್ಲಿರುವ ಕೋಪವನ್ನು ತಕ್ಷಣ ಕಡಿಮೆ ಮಾಡೋದನ್ನು, ಕೆಲವೇ ಸಮಯದಲ್ಲಿ ನಿಮ್ಮಲ್ಲಿ ಎಷ್ಟೋ ಪ್ರಶಾಂತತೆಯನ್ನು ಏರ್ಪಡಿಸೋದನ್ನು ನೀವು ಗಮನಿಸ್ತೀರಾ. ಅದೇ ವಿಧಾನವಾಗಿ ನಿಮ್ಮ ಬಾಡಿಯಲ್ಲಿ ಯಾವ ರೀತಿಯ ಅನಾರೋಗ್ಯವಿದ್ರೂ ಇಲ್ಲಾಂದ್ರೂ ಯಾವುದಾದ್ರೂ ನೋವಿನಿಂದ ಕಷ್ಟವನ್ನು ಅನುಭವಿಸುತ್ತಿದ್ರೋ ತಕ್ಷಣ ಅದು ಕಡಿಮೆ ಆಗೋದನ್ನು ಗಮನಿಸ್ತೀರಾ. ಇದು ನಿಮ್ಮಲ್ಲಿ ಮಾನಸಿಕ ಒತ್ತಡವನ್ನು ತೊಲಗಿಸಿ ನಿಮ್ಮನ್ನು ಪ್ರಶಾಂತವಾದ ಸ್ಥಿತಿಗೆ ಸೇರಿಸುತ್ತದೆ. ಕಡಿಮೆ ಸಮಯದಲ್ಲೇ ನೀವು ಶೂನ್ಯ ಸ್ಥಿತಿಗೆ ಸೇರಿಕೊಳ್ತೀರಾ. ಇನ್ನು ನಿಮಗೆ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನೀವು ಧ್ಯಾನದ ಒಂದು ನಿಜವಾದ ಅನುಭವವನ್ನು ಅನುಭವಿಸುತ್ತಾ ಅನಂತವಾದ ಶಕ್ತಿ ಅನ್ನೋದು ನಿಮಗೆ ಸಿಗುತ್ತದೆ. ನೀವು ಧ್ಯಾನಕ್ಕೆ ಕುಳಿತ ಕೆಲವು ಕ್ಷಣಕ್ಕೆ ನೀವು ಅನಂತವಾದ ಶಕ್ತಿಯನ್ನು ಪಡ್ಕೊಳ್ಳೋಕೆ ಶುರು ಮಾಡ್ತೀರಾ. ಹಾಗಿದ್ರೆ ಇಷ್ಟು ಒಳ್ಳೆಯ ಲಾಭಗಳನ್ನು ಕಡಿಮೆ ಸಮಯದಲ್ಲೇ ಕೊಡುವ ಆ ಧ್ಯಾನ ಸಾಧನೆಯನ್ನು ಹೇಗೆ ಮಾಡಬೇಕು ಅನ್ನೋ ವಿಷಯಕ್ಕೆ ಬಂದರೆ, ಮೊದಲು ನಿಮಗೆ ಅನುಕೂಲವಾಗುವ ವಿಧಾನವಾಗಿ ನಿಮ್ಮ ಶರೀರಕ್ಕೆ ಸೌಕರ್ಯವಾಗುವ ವಿಧಾನವಾಗಿ ಕುಳಿತುಕೊಂಡು ಕಣ್ಣನ್ನು ಮುಚ್ಚಿಕೊಂಡು ನಿಮ್ಮನ್ನು ನೀವು ಒಂದು ಸಾರಿ ಗಮನಿಸಿಕೊಳ್ಬೇಕು. ಹೀಗೆ ಗಮನಿಸಿಕೊಂಡಾಗ ನಿಮ್ಮ ದೇಹದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಖಂಡಿತವಾಗಲೂ ಬಿಗಿತ ಅನ್ನೋದು ಇರುತ್ತೆ. ಅದು ಎಲ್ಲಿಯಾದರೂ ಆಗಿರಬಹುದು. ಹಾಗೆ ಬಿಗಿತ ಇದ್ದ ಜಾಗದಲ್ಲಿ ಅದು ಬಿಗಿತ ಇಲ್ಲದೆ ನೀವು ಆ ಪಾರ್ಟ್ನ ತುಂಬ ರಿಲ್ಯಾಕ್ಸ್ ಆಗಿ ಮಾಡ್ಕೋಬೇಕು. ಹೀಗೆ ಮಾಡ್ತಿರುವ ಸಮಯದಲ್ಲಿ ನಿಮ್ಮಲ್ಲಿ ತುಂಬ ಪ್ರಶಾಂತತೆ ಏರ್ಪಟ್ಟ ಅನುಭವ ಆಗುತ್ತೆ. ಅದೇ ವಿಧಾನವಾಗಿ ನಿಮ್ಮ ಕಾಲಿನ ಬೆರಳುಗಳಿಂದ ರಿಲ್ಯಾಕ್ಸ್ ಆಗ್ತಿರುವ ಹಾಗೆ ಅನುಭವವನ್ನು ಮಾಡಿ ನಿಮ್ಮ ಪಾದಗಳನ್ನು, ನಿಮ್ಮ ಮೊಣಕಾಲನ್ನು ರಿಲ್ಯಾಕ್ಸ್ ಮಾಡಿಕೊಂಡ ಹಾಗೆ ಫೀಲ್ ಮಾಡಿ. ಹಾಗೆ ನಿಧಾನಕ್ಕೆ ನಿಮ್ಮ ಮೊಣಕಾಲಿನ ಮೇಲಿನ ಭಾಗವನ್ನು, ನಿಮ್ಮ ಸೊಂಟದ ಭಾಗ, ನಿಮ್ಮ ಎದೆಯ ಭಾಗ, ನಿಮ್ಮ ಕತ್ತಿನ ಭಾಗ, ನಿಮ್ಮ ಮುಖದಲ್ಲಿ ಎಲ್ಲ ಭಾಗಗಳು ನೀವು ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗ್ತಿರುವ ಹಾಗೆ ಅನುಭವವನ್ನು ಪಡೆಯುತ್ತಾ ಇರಿ. ಹೀಗೆ ನಿಮ್ಮ ಶರೀರದಲ್ಲಿ ಇರುವ ಪ್ರತಿ ಭಾಗವನ್ನು ರಿಲ್ಯಾಕ್ಸ್ ಮಾಡ್ಕೊಳ್ತಾ ನಿಮ್ಮ ಪೂರ್ತಿ ದೇಹವನ್ನು ಮೇಲಿನಿಂದ ಕೆಳಗಿನವರೆಗೆ ಪೂರ್ತಿಯಾಗಿ ಗಮನಿಸಿ. ಹೀಗೆ ಗಮನಿಸುತ್ತಾ ನಿಮ್ಮ ದೇಹದಲ್ಲಿ ಇನ್ನೂ ಎಲ್ಲಿಯಾದರೂ ಬಿಗಿತ ಅಥವಾ ನೋವು ಇದ್ದರೆ ಆ ಪ್ರದೇಶವನ್ನು ಕೂಡ ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಹೀಗೆ ಪೂರ್ತಿಯಾಗಿ ರಿಲ್ಯಾಕ್ಸ್ ಆಗ್ತಾ ನಿಧಾನಕ್ಕೆ ನಿಮ್ಮಲ್ಲಿ ನೀವು ಒಂದಾಗ್ತಿರುವ ಸಮಯದಲ್ಲಿ ನಿಮ್ಮಲ್ಲಿ ಒಂದು ಅನಂತವಾದ ಶಕ್ತಿ ಪ್ರವಹಿಸುತ್ತಿರುವ ಅನುಭವ ನಿಮಗೆ ಆಗುತ್ತೆ. ನಿಮ್ಮಲ್ಲಿ ಏನೋ ಒಂದು ಗೊತ್ತಿಲ್ಲದ ಅನಂತವಾದ ಆನಂದ ಉಕ್ಕುವುದು ಅಷ್ಟೇ ಅಲ್ಲದೆ ನೀವು ಶೂನ್ಯ ಸ್ಥಿತಿಗೆ ಸೇರ್ಕೊಳ್ಳೋದು ನಡೆಯುತ್ತದೆ. ಇದು ಒಂದು ತುಂಬ ಅದ್ಭುತವಾದ ಧ್ಯಾನ ಸಾಧನೆ ಮತ್ತು ತುಂಬ ಸರಳವಾದ ಸಾಧನೆ. ಹೀಗೆ ಮಾಡೋದ್ರಿಂದ ನೀವು ನಿಮ್ಮ ಆಲೋಚನೆಗಳನ್ನು ಬಲವಂತವಾಗಿ ನಿಲ್ಲಿಸುವ ಪ್ರಯತ್ನವೂ ನಡೆಯುವುದಿಲ್ಲ. ನಿಮಗೆ ಗೊತ್ತಿಲ್ಲದೇನೆ ತುಂಬ ಸುಲಭವಾಗಿ ಶೂನ್ಯ ಸ್ಥಿತಿಗೆ ಸೇರೋದನ್ನೋದು ನಡೆಯುತ್ತದೆ. ಈ ಧ್ಯಾನ ಸಾಧನೆ ಮಾಡೋದಕ್ಕೆ ನಿಮಗೆ ತುಂಬ ಜಾಸ್ತಿ ಸಮಯವೂ ಕೂಡ ಅವಶ್ಯಕತೆ ಇಲ್ಲ. ತುಂಬ ಕಡಿಮೆ ಸಮಯದಲ್ಲೇನೆ ತುಂಬ ಒಳ್ಳೆಯ ಫಲಿತವನ್ನು ಪಡ್ಕೋತೀರಾ. ನೀವು ಕೂಡ ಒಂದು ಸಾರಿ ಪ್ರಯತ್ನಿಸಿ ನೋಡಿ. ತುಂಬ ಒಳ್ಳೆಯ ಫಲಿತವನ್ನು, ಅನಂತವಾದ ಧ್ಯಾನ ಶಕ್ತಿಯನ್ನು ಖಂಡಿತವಾಗಲೂ ಪಡ್ಕೋತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.